ಏನೇ ಇದ್ರೂ IPLನದ್ದೇ ಹವಾ. ಚಿನ್ನಸ್ವಾಮಿ ಸ್ಟೇಡಿಯಂ ಕಬ್ಬನ್ ಪಾರ್ಕ್ ಬಳಿ ಟಿಕೆಟ್ ದಂಧೆ ನಡೀತಾ ಇದೆ. IPL ಮ್ಯಾಚ್ನ ಟಿಕೆಟ್ ದಂಧೆ ಅಂದರೆ ಕಾಳಸಂತೆಯಲ್ಲಿ ಇವತ್ತು IPL ಟಿಕೆಟ್ ಮಾರಾಟ ಆಗ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಕಬ್ಬನ್ ಪಾರ್ಕ್ ಸುತ್ತಮುತ್ತ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ನ ಟಿಕೆಟ್ ಕಾಳಸಂತೆಯಲ್ಲಿ ಮಾರಾಟ ಆಗಿದೆ. ಬೆಂಗಳೂರು CCB ಪೊಲೀಸ್ನವರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇನ್ನು ಕಾಳಸಂತೆಯಲ್ಲಿ IPL ಟಿಕೆಟ್ ಮಾರಾಟ ಒಂದು ಕಡೆ ಆದರೆ ಪೊಲೀಸ್ನವರು 8 ಮಂದಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. DCP ಅಕ್ಷಯ್ ಮಚಿಂದ್ರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡಿ 8 ಜನರನ್ನ ವಶಪಡಿಸಿಕೊಂಡಿದ್ದಾರೆ. ಮಫ್ತಿಯಲ್ಲಿ ಟಿಕೆಟ್ ಖರೀದಿಸುವ ನೆಪದಲ್ಲಿ ಪೊಲೀಸ್ನವರು ಕಾರ್ಯಾಚರಣೆ ಮಾಡಿದ್ದಾರೆ. 8 ಆರೋಪಿಗಳನ್ನು ಕಬ್ಬನ್ ಪಾರ್ಕ್ ಠಾಣೆಗೆ ಕರೆದೊಯ್ದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. IPL ಬೆಟ್ಟಿಂಗೇ ಒಂದು ದೊಡ್ಡ ದಂಧೆ. ಆ ಬೆಟ್ಟಿಂಗ್ ದಂಧೆ ಜೊತೆಗೆ ಇವತ್ತು ಇದೇ ಒಂದು ಸಿಕ್ಕಿದ ಚಾನ್ಸು ನಮಗೆ ಅಂದ್ಕೊಂಡು ಟಿಕೆಟನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ದುಪ್ಪಟ್ಟು ಬೆಲೆಗೆ. ಟಿಕೆಟ್ ದಂಧೆಯಲ್ಲಿ KSCA ಅಧಿಕಾರಿಗಳ ಕೈವಾಡ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ದಿನ ಇಡೀ ಕಾದರೂ ಕೂಡ ಒಂದೇ ಒಂದು ಟಿಕೆಟ್ ಸಿಗಲ್ಲ. ಆನ್ಲೈನ್ನಲ್ಲಿ 2 ನಿಮಿಷಕ್ಕೆ ಬುಕ್ಕಿಂಗೇ ಕ್ಲೋಸ್ ಆಗುತ್ತೆ. ಆದರೆ ದುಪ್ಪಟ್ಟು ಹಣದ ಆಸೆಗೆ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಮಾರೋರಿಗೆ ಎಲ್ಲಿಂದ ಟಿಕೆಟ್ ಸಿಗುತ್ತೆ ಅಂತ ಮಾಮೂಲಿ ಕ್ರಿಕೆಟ್ ಪ್ರೇಮಿಗಳಿಗೆ ಪ್ರಶ್ನೆ ಕಾಡುತ್ತೆ. KSCA ಕೆಲ ಅಧಿಕಾರಿಗಳೇ ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಇದೆ. ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ CCB ಪೊಲೀಸ್ನವರು ತನಿಖೆಗೆ ಮುಂದಾಗಿದ್ದಾರೆ. ಇಲ್ಲಿ KSCA ಅಧಿಕಾರಿಗಳ ಕೈವಾಡ ಇರುವ ಶಂಕೆ. ಸಾರ್ವಜನಿಕರು ದಿನ ಇಡೀ ಕಾದರೂ ಕೂಡ ಒಂದೇ ಒಂದು ಟಿಕೆಟ್ ಸಿಗಲ್ಲ. ಆದರೆ ಏನಾಗ್ತಾ ಇದೆ ಅಂದರೆ ಇವತ್ತು ಆನ್ಲೈನಲ್ಲೂ ಕೂಡ ಟಿಕೆಟ್ ಬುಕ್ಕಿಂಗ್ 2 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ಆದರೆ ಇದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. IPL ಪಂದ್ಯಗಳ ಹಿನ್ನೆಲೆಯಲ್ಲಿ ಕೆಲವರು ಬುಕ್ಕಿಗಳು, ಪಂಡರ್ಸು, ಮಾಸ್ಟರ್ ಬುಕ್ಕಿಗಳು ಸೇರಿಕೊಂಡು ಕ್ರಿಕೆಟ್ ಬೆಟ್ಟಿಂಗಿಗೆ ಒಂದು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ CCBಯ ವಿಶೇಷ ವಿಚಾರಣಾ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿನ್ನೆಯ ದಿನ ಹಲವಾರು ಕಡೆ ದಾಳಿ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಂದ ಸಾಕಷ್ಟು ದಾಖಲಾತಿಗಳು, ಹಣ ಹಾಗೂ ಬೆಟ್ಟಿಂಗಿಗೆ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಟೋಕನ್ಸ್ ಏನಿರ್ತವೆ, ಸುಮಾರು 75 ಲಕ್ಷದಷ್ಟು ಟೋಕನ್ಗಳನ್ನು ಮತ್ತು ಇತರೆ ಮಾಹಿತಿಗಳನ್ನು ವಶ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಕೆಲವರು ಬ್ಲ್ಯಾಕ್ನಲ್ಲಿ ಟಿಕೆಟ್ಸ್ ಮಾರ್ತಾಯಿದ್ರು. ಅದರ ಮೇಲೂ ಕೂಡ ಅವರನ್ನು ವಶಕ್ಕೆ ಪಡೆದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಶರತ್ ಕೊಡ್ತಾ ಹೋಗ್ತಾರೆ. ಶರತ್, IPL ಕ್ರಿಕೆಟ್ ಪ್ರೇಮಿಗಳಲ್ಲಿ ಒಂದು ದೊಡ್ಡ ಹವಾ ಸೃಷ್ಟಿ ಮಾಡಿದೆ. ಇವತ್ತು ಎಷ್ಟೇ ಟಿಕೆಟ್ ದರ ಇದ್ರೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಆ ಅಮೌಂಟನ್ನು ಕೊಟ್ಟು ಟಿಕೆಟ್ ಖರೀದಿ ಮಾಡಿ ಕ್ರಿಕೆಟ್ ಮ್ಯಾಚನ್ನು ನೋಡ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಆಗ್ತಾ ಇದೆ. KSCA ಅಧಿಕಾರಿಗಳು ಇದರಲ್ಲಿ ಭಾಗಿದಾರರಾಗಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೆ. ಶರತ್, ಏನಂತೀರಿ ಇದ್ರ ಬಗ್ಗೆ? ಸಚಿನ್, ಈಗಾಗಲೇ IPL ಶುರುವಾಗಿ ಹಲವು ಪಂದ್ಯಗಳು ಕೂಡ ನಡೆದಿದ್ದಾವೆ. ಜೊತೆಗೆ ಬೆಂಗಳೂರಲ್ಲೂ ಕೂಡ ಹಲವು IPL ಮ್ಯಾಚ್ ಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ಗಳು ಸೇಲ್ ಆಗುವಂತಹ ವಿಚಾರಗಳು ಕೂಡ ಇದ್ದಾವೆ. ಆದ್ರೆ ಈ ಕಾಳಸಂತೆಯಲ್ಲಿ ಟಿಕೆಟ್ ಸೇಲ್ ಆಗ್ತದೆ ಎನ್ನುವಂತ ಒಂದು ವಿಚಾರ ಈಗಾಗಲೇ ಹಲವು ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ IPL ಪಂದ್ಯಾಟಗಳ ಸಮಯದಲ್ಲಿ ಹಲವು IPL ಟಿಕೆಟ್ಗಳು ಈ ರೀತಿ ಸಾಮಾನ್ಯವಾಗಿ ಸೇಲ್ ಆಗುವುದಕ್ಕಿಂತ IPL ಟಿಕೆಟ್ಗಳು ಕಾಳಸಂತೆಯಲ್ಲಿ ಸೇಲ್ ಆಗ್ತಿದ್ದಾವೆ ಅನ್ನೋದೊಂದು ವಿಚಾರ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಆನ್ಲೈನ್ ಬುಕಿಂಗ್ ಅಲ್ಲೂ ಬಿಟ್ಟರು ಕೂಡ ಅಥವಾ ಸಾಮಾನ್ಯವಾಗಿ ಲೈನ್ ಅಲ್ಲಿ ನಿಂತು ಟಿಕೆಟ್ಗಳನ್ನ ತಗೊಳ್ಳೋದಾದ್ರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜನರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಆದ್ರೂ ಎಲ್ಲೋ ಒಂದ್ ಕಡೆ ಆನ್ಲೈನ್ ಬುಕಿಂಗ್ ಮಾಡೋದಾದ್ರೆ ಕೆಲವೇ ನಿಮಿಷಗಳಲ್ಲಿ ಆನ್ಲೈನ್ ಬುಕಿಂಗ್ ಕ್ಲೋಸ್ ಆಗುತ್ತೆ. ಮತ್ತೆ ಎಷ್ಟೇ ದೂರ ಲೈನ್ ಅಲ್ಲಿ ನಿಂತ್ಕೊಂಡ್ರು ಕೂಡ ನಾವು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ, ಇನ್ನು ಉಳಿದವರಿಗೆ ಟಿಕೆಟ್ ಸಿಗೋದಿಲ್ಲ ಎನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಒಂದಿಷ್ಟು CCB ಅಧಿಕಾರಿಗಳು ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದು. ಮಫ್ತಿಯಲ್ಲಿ DCP ಅವರ ನೇತೃತ್ವದಲ್ಲಿ, ಅಕ್ಷಯ್ ಮಚಿಂದ್ರ ಅವರ ನೇತೃತ್ವದಲ್ಲಿ ಒಂದಿಷ್ಟು ಕಾರ್ಯಾಚರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ವೇಳೆಯಲ್ಲಿ ಇದೇ ರೀತಿಯಾಗಿ ಮಫ್ತಿಯ ಮೂಲಕ ಪೊಲೀಸರು ತೆರಳಿ ಅಲ್ಲಿ ಈ ಟಿಕೆಟ್ ಅನ್ನ ಖರೀದಿ ಮಾಡುವ ನೆಪದಲ್ಲಿ ಹೋಗಿ ಅವರನ್ನ ಬಂಧನ ಮಾಡುವಂತಹ ಘಟನೆ ನಡೆದಿರುವಂತದ್ದು. ಒಟ್ಟು 8 ಜನರನ್ನ ನಿನ್ನೆಯ ಪಂದ್ಯದ ವೇಳೆಯಲ್ಲಿ ಬಂಧನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ
ಇಷ್ಟೊಂದು ಟಿಕೆಟ್ಗಳು ಅವರಿಗೆ ಸಿಗ್ತಾ ಇದೆ ಎನ್ನುವಂತ ಒಂದು ವಿಚಾರ. ಎಷ್ಟು ಟಿಕೆಟ್ ನ ಬೆಲೆ ಇರುತ್ತೋ ಅದರಿಂದ 4,000 ಟಿಕೆಟ್ ನ ಬೆಲೆ ಇದ್ರೆ 8,000, 10,000, 15,000 ತನಕ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಈ ಪಂದ್ಯಾಟದ ಹುಚ್ಚಿರುತ್ತೋ ಅವರು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಟಿಕೆಟ್ ಯಾವ ರೀತಿಯಾಗಿ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇಷ್ಟು ಪ್ರಶ್ನಾರ್ಥಕ ವಿಷಯವಾಗಿರುವಂತದ್ದು. ಏನಾದ್ರೂ KSA ಸಿಬ್ಬಂದಿಗಳು ಕೂಡ ಇದರಲ್ಲಿ ಏನಾದ್ರೂ ಶಾಮೀಲಾಗಿದ್ದಾರೆ ಎನ್ನುವಂತ ಒಂದು ವಿಚಾರ ಕೂಡ ಇರುವಂತದ್ದು. ಸದ್ಯ 8 ಜನರನ್ನ ಬಂಧನವನ್ನ ಮಾಡಿ ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇರುವಂತದ್ದು. ಸಚಿನ್, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.